ಗೈಸ್ ಆದರೂ ಪೋರ್ಟರಲ್ಲಿ ಆರ್ಡರ್ಸ್ ಹೆವಿ ಕಮ್ಮಿ ಆಗಿಬಿಟ್ಟಿದೆಯಲ್ಲಪ್ಪ. ಈ ಸೈಡ್ ರ್ಯಾಪಿಡೋನೂ ಇಲ್ಲ, ಈ ಸೈಡು ಪೋರ್ಟರು ಇಲ್ಲ ಅಂದರೆ ನೆಕ್ಸ್ಟು ಗ್ರಾಸರೀಸ್ ಹೊಡಿಬೇಕಷ್ಟೇ. ಝೆಪ್ಟೋನೋ ಇನ್ಸ್ಟಾಮಾರ್ಟೋ ಅದರಲ್ಲೇ ಮಾಡ್ಕೊಂಡು ಜೀವನ ಮಾಡಬೇಕು ಎಲ್ಲರೂ. ಆರ್ಡರ್ಸ್ ಹೆವಿ ಅಂದರೆ ಹೆವಿ ಕಮ್ಮಿ ಆಗಿದೆ ಈ ಪೋರ್ಟರಲ್ಲಿ. ಇವಾಗ ಲೈವಾಗಿ ನಿಮಗೆ ತೋರಿಸ್ಕೊಂಡು ಕೊಡ್ತೀನಿ ಬನ್ನಿ. ಇವಾಗ ಟೈಮ್ ಬಂದು 2:37. ಒಂದು ಆರ್ಡ್ರ್ ಇತ್ತು, ಯಾವುದು ಚಿಕ್ಕಲಸಂದ್ರ ಅಂತೆ, ಅಲ್ಲಿಗೆ ತೊಗೊಂಡಿದ್ದೆ. ಇಲ್ಲಿಂದ ಒಂದು 12 ಕಿಲೋಮೀಟ್ರು. ಪಿಕಪ್ ಲೊಕೇಶನ್ನು ಒಂದು 900 ಮೀಟರ್ ಸಮಥಿಂಗ್ ಇತ್ತು. ಸೊ ಮಳೆ ಬೇರೆ ಬರ್ತೈತೆ, ಬಿಸಿಲು ಮಳೆ ಅಂತ ಅಂದ್ಕೊತೀನಿ. ಬಿಸಿಲಿದೆ. ಇಲ್ಲೇ ಇರೋದು ಪಿಕ್ ಲೊಕೇಶನ್ನು. ಮೋಸ್ಟ್ಲಿ ಇದೆ ಅನಿಸುತ್ತೆ, ಗ್ರೀನ್ ರೆಸಿಡೆನ್ಸಿ ಅಂತ. ಫೋನ್ ಮಾಡಿ ನೋಡೋಣ. ಅವತ್ತು ಒಂದ್ಸಲಿ ಇಲ್ಲೇ ಪಿಕ್ ಮಾಡಿದೆ ಬಂದು. ಹೆಂಗೋ ನನ್ನ ಪುಣ್ಯ ಬಿಸಿಲು ಬಂತು. ಸರ್ ಪೋರ್ಟರ್, ಗ್ರೀನ್ ರೆಸಿಡೆನ್ಸಿ ಅಂತ ಇದೆಯಲ್ಲ ಅಲ್ಲಿ. ओके 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 उतर के फिर लेफ्ट ले लो, उतर के फिर से एक लेफ्ट ले लो। लेफ्टा? लारी खड़ा है ना इधर? हाँ, डेड एंड 2 लिखा है देखो। हाँ आ गया इधर। ನೀ ಪರಿಚಯ ಓಕೆ ಓಕೆ. ಹನ್ನೆರಡು ಕಿಲೋಮೀಟ್ರು 29 ನಿಮಿಷ ತೋರಿಸ್ತಾ ಇದೆ. ಇದಕ್ಕೆ ಅಮೌಂಟ್ ಎಷ್ಟಿತ್ತು? 146. ಓ, ನಾಯಿ ಹಿಡಿಯೋರು ಬಂದವ್ರು ನೋಡ್ರಪ್ಪ. ನಿಮ್ಮ ಫ್ರೆಂಡ್ನೆಲ್ಲ ಹುಷಾರಾಗಿರೋಕೆ ಹೇಳ್ರಿ. ಇದೇ ನನ್ನ ಫಸ್ಟ್ ಆರ್ಡರ್ ಹೊಡಿತಾರೋದು. ಇವಾಗ ಒಂದು 2:35 ಅಂದ್ಕೊಳ್ರಿ ಗುರು, ಆಯಿತಾ? 2:35ಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದಲ್ಲೇ ತೋರಿಸುತ್ತೆ, ಬರ್ರಿ ನೋಡ್ಕೊಳ್ಳೋಣ. ಅದು ನಮ್ಗೆ ಅರ್ನಿಂಗ್ಸ್ ನೋಡ್ಕೊಬೇಕಷ್ಟೇ. ನಾನು ಇದನ್ನ ಏನಕ್ಕೆ ತೊಗೊಂಡೆ ಅಂದರೆ ಅಟ್ಲೀಸ್ಟು ಒಂದು 11-12 ಕಿಲೋಮೀಟ್ರ್ ಆಯ್ತಲ್ಲ ಅಂತ ತೊಗೊಂಡೆ ಅಷ್ಟೇ. ಸೊ ನೋಡ್ಕೊಳ್ಳೋಣ ಬನ್ನಿ. ಅಲ್ಲಿಗೋಗಿ ಕಂಟಿನ್ಯೂ ಮಾಡ್ತೀನಿ ಎಷ್ಟೊತ್ತಿಗೆ ಹೋಗ್ತೀನಿ ಅಂತ. ಇವಾಗ 2:43 ಟೈಮು. ನೋಡೋಣ ಎಷ್ಟು ಬೇಗ ಹೋಗ್ತೀವಿ ಅಂತ. ಬೇಗ ಗೀಗ ಎಲ್ಲ ಹೋಗಂಗೆಲ್ಲ ಏನಿಲ್ಲ, ನಿಧಾನಕ್ಕೆ ಆರಾಮಾಗಿ ಹೋಗ್ತೀನಿ. ಸೊ ಅಲ್ಲಿ ಹೋಗಿ ಬೇರೆ ಒಂದು ಆರ್ಡ್ರ್ ಜೊತೆ ನಿಮಗೆ ಸಿಗ್ತೀನಿ ಬನ್ನಿ. ಗೈಸ್ ಇವಾಗ ಲೊಕೇಶನ್ ಹತ್ರ ಬಂದಿದ್ದೀನಿ. ಪ್ಲೇ ಮ್ಯಾಟ್ರಿಕ್ಸ್ ಅಂತೆ. ಇದ್ರ ಒಳಗಡೆನ ಎಲ್ಲಿ ಏನೂ ಗೊತ್ತಿಲ್ಲ, ಅದಕ್ಕೆ ಕನ್ಫರ್ಮ್ ಮಾಡ್ಕೊಂಡು ನೋಡೋಣ ಅಂತ. ಫೋನ್ ತೆಗಿತಲ್ಲ ನೋಡ್ರಿ, ಈ ಥರ ಎಲ್ಲ ಬರುತ್ತೆ ಇವಾಗ. ನೋಡ್ರಿ, ಈ ಥರ ಅರ್ಧ ಗಂಟೆಗೆ 150 ದುಡ್ದುಬಿಟ್ರೆ ಒಂದು 30 ರೂಪಾಯಿ ಪೆಟ್ರೋಲ್ಗೆ, ಒಂದು ಇನ್ನೂ 100 ರೂಪಾಯಿ ನಮಗೆ ಖರ್ಚಿಗೆ. ಅದೇ ಅರ್ಧ ಗಂಟೆ ಅಂದರೆ 1 ಅವರ್ಗೆ 200 ರೂಪಾಯಿ ಏನಾದ್ರು ದುಡ್ಡುಬಿಟ್ರೆ 7 ಅವರ್ಗೆ 1400. ಈ ಥರ ಆಗಿಬಿಟ್ರೆ ಗುರು ಅರ್ನಿಂಗ್ಸು ಸಕ್ಕತ್ತಾಗಿರುತ್ತೆ ಅಂದ್ಕೊಳ್ರಿ. ಹಲೋ ಸರ್ ಪೋರ್ಟರ್, ಪ್ಲೇ ಮ್ಯಾಟ್ರಿಕ್ಸ್ ಅಂತ ಇದೆಯಲ್ವಾ ಇಲ್ಲಿ ಬೋರ್ಡು? ಅಲ್ಲಿ ಹೋಗಿಲ್ಲ, ಒಳಗಡೆ ಇನ್ನೂ ಔಟ್ಸೈಡ್ ಇದ್ದೆ. ಅಲ್ಲಿ ಒಳಗಡೆ ಬರಬೇಕಾ ಅಂತ. ಹಾಂ ಹಾಗೆ ಲೈನಲ್ಲಿ ಇರಿ, ಬರ್ತಾ ಇದ್ದೀನಿ. ಹೌದಾ, ಓಕೆ ಸರ್, ಓಕೆ. ಇಲ್ಲಿ ಮಂಜುನಾಥ ಮೋಟಾರ್ಸ್ ಅಂತ ಇದೆಯಲ್ಲ, ಅದಾ ಮುಂದೆ ಇದೆಯಾ? ಇನ್ನು ಹೋಗ್ತಾ ಇರಲ್ಲ? ಓಕೆ ಓಕೆ ಓಕೆ.
ಓಕೆ. ಅಲ್ಲೇ ಇಟ್ಕೊಳ್ಳಿ. ಹೌದು 150 ಸರ್. ತಕ್ಕೊಡ್ಲಾ ಮಂತ? ಥ್ಯಾಂಕ್ ಯು. ಓ ಏನು ಗುರು ಪಿಕಪ್ಪು 2.5 ಕಿಲೋಮೀಟ್ರು ಆ ಥರ ಎಳಿತವನೆ. ಎಲ್ಲೆಲ್ಲ ಬೇಡದರ ಕಡೆ ಎಲ್ಲ ಎಳಿತವ್ರೆ ಗುರು. ಅವನಜ್ಜಿ ನನಗೆ ನೆಗಡಿ ಆಗುತ್ತೆ ಅಂದ್ಬಿಟ್ಟು ಈ ಚಳಿಗೆ ಇದನ್ನು ಬೇರೆ ತಂದೆ. ನೋಡಿದ್ರೆ ಬಿಸಿಲು ಬರ್ತೈತೆ. ಬೆಂಗಳೂರು ವೆದರ್ ಈಸ್ ಅನ್ಪ್ರೆಡಿಕ್ಟಬಲ್. ನೋಡ್ರಿ, ಹೀಗೆ ಅರ್ಧ ಗಂಟೆಲಿ 150 ರೂಪಾಯಿ ದುಡ್ದುಬಿಟ್ರೆ ಒಂದು 30 ರೂಪಾಯಿ ಪೆಟ್ರೋಲ್ಗೆ ಗುರು. ಸರಿನಾ? ಒಂದು 10 ಕಿಲೋಮೀಟ್ರಿಗೆ ನಾನು ಹೇಳ್ತಿರೋದು ಲೆಕ್ಕ. ಆಮೇಲೆ ಇನ್ನೂ ಒಂದು ಬೇಡ, ಅಷ್ಟು ಬೇಡ, 50 ರೂಪಾಯಿ ಹೋಯ್ತು ಅಂದ್ಕೊಳ್ರಿ. ಇನ್ನೂ 100 ರೂಪಾಯಿ, ಅರ್ಧ ಗಂಟೆಗೆ 100 ರೂಪಾಯಿ, 1 ಅವರ್ಗೆ 200 ರೂಪಾಯಿ, ಈ ಥರ ದುಡಿದ್ಬಿಟ್ರೆ ದುಡಿಬೋದು. ಆರ್ಡರ್ಸು ನೀಟಾಗಿ ಬರ್ತಾಯಿದ್ರೆ, ಇಲ್ಲ ಅಂತ ಹೇಳೋಕ್ಕಿಲ್ಲ. ಒಂದು ಆರ್ಡ್ರಲ್ಲಿ ಹೆಚ್ಚು ಕಮ್ಮಿ ಆದರೂ ಒಬ್ಬೊಬ್ರು ಹಂಗೆ ಮಾಡೋದು. ಒಂದು 200 ಕಿಲೋಮೀಟ್ರು ಹಂಗೆ ರಪ್ ಅಂತ ಹೊಡೆದ್ಬಿಡ್ತಾರೆ. 200 ಅಂತೀನಿ, ಈಗ 10 ಕಿಲೋಮೀಟ್ರು ಸಿಕ್ಕಿಲ್ಲ ಆಯಿತಾ ಅರ್ಧ ಗಂಟೆಗೆ, ಇನ್ನು 20 ಕಿಲೋಮೀಟ್ರ್ ಸಿಕ್ಬಿಡ್ತು ನೆಕ್ಸ್ಟ್ ಅವರಲ್ಲಿ. ಆ ಇದರಲ್ಲಿ ಇನ್ನೂ 100 ರೂಪಾಯಿ ಕವರ್ ಮಾಡ್ಕೊತಾರೆ. ಸೊ ನೋಡೋಣ ಎಲ್ಲೆಲ್ಲಿ ಕೊಡುತ್ತೆ, ಎಲ್ಲಿಗೆ ಹೋಗ್ತೀವಿ. ಇದು ಚಿಕ್ಕಲಸಂದ್ರ, ಬ್ಯಾಂಗ್ಳೂರು ಸಿಟಿ. ಇದ್ರದ್ದು ನೋಡ್ರಿ ಲೊಕೇಶನ್ನು ಎಷ್ಟು ಕಿಲೋಮೀಟ್ರ್ ಐತೆ ಅಂತ ಕೊಟ್ಟಿಲ್ಲ. ಬನಶಂಕರಿ, ಅಯ್ಯೋ ಪಿಕ್ ಮಾಡಿಬಿಟ್ರು ಯಾರೋ. ಹೋಗು ನೋಡೋಣ ಬನ್ನಿ ಯಾವ ಆರ್ಡ್ರ್ ತೊಗೊತೀವಿ ಅಂತ. ಟೈಮ್ ಕರೆಕ್ಟಾಗೆ 3:08 ಗೈಸ್. ಇವಾಗ ಬನಶಂಕರಿಗೆ ಒಂದು 5 ಕಿಲೋಮೀಟ್ರಿಗೆ 70 ರೂಪಾಯಿ ಕೊಟ್ಟಿದ್ರು. ಸರಿ ಯಾಕೆ ಬಿಡೋದು ಅಂದ್ಬಿಟ್ಟು ತೊಗೊಂಡೆ. ಟೈಮು 3:22. ಇಲ್ಲೇ 750 ಮೀಟರ್ ಇದೆ ಪಿಕ್ ಲೊಕೇಶನ್ನು. ದಿ ನ್ಯೂ ಪ್ರಾವಿಷನ್ ಸ್ಟೋರ್ ಅಂತೆ. ಪೋಟರಾ? ಪೇಮೆಂಟ್ ಅವರೇ ಮಾಡ್ತಾರಾ, ನೀವು ಮಾಡ್ತೀರಾ? ಥ್ಯಾಂಕ್ ಯು. ಇಲ್ಲಿಂದ 4 ಕಿಲೋಮೀಟ್ರು. ಓಕೆ, ಟೈಮ್ ಬಂದು 3:15 ಕರೆಕ್ಟಾಗೆ. 3:15ನಾ? 3:15ಗೆ ಇನ್ನೂ 3 ನಿಮಿಷ ಇದೆ.
ಅಂದರೆ 3:27 ಟೈಮ್ ಈಗ. ಲೆಟ್ಸ್ ಸಿ ಕೋಟರ್ ಎಲ್ಲಿದ್ದೀರಾ? ಲಕ್ಷ್ಮೀನಾರಾಯಣ ಸ್ಟೋರ್ಸ್ ಅಂತಿದೆಯಲ್ಲ ಸ್ವಲ್ಪ ಹಿಂದ್ಗಡೆ ಬನ್ನಿ. ಹಿಂದ್ಗಡೆನಾ? ಸ್ವಲ್ಪ ಹಿಂದೆ ಬನ್ನಿ. ಯಾವುದು ಸರ್? ನೀವೇನಾ? ಆಗಿದೆ ಅಮೌಂಟ್, ಥ್ಯಾಂಕ್ ಯು. ಗೈಸ್ ಕರೆಕ್ಟಾಗಿ 1 ಅವರ್ ಆಯಿತು ಅಂದ್ಕೊಳ್ರಿ. 1 ಅವರ್ಗೆ ಒಂದು 150-220 ರೂಪಾಯಿ. ಇನ್ನೂ ಸ್ವಲ್ಪ ಜಾಸ್ತಿ ಆಗಬೇಕಿತ್ತು, ಬಟ್ ಏನು ಮಾಡೋಕ್ಕಾಗಲ್ಲ, ನಾವು ಅಂದ್ಕೊಂಡಾಗ ಏನೂ ಆಗಲ್ವಲ್ಲ. ಬಸವೇಶ್ವರ ನಗರ್ಗೆ ಒಂದು ಆರ್ಡ್ರ್ ಬಿದ್ದಿದೆ. ಅದೇ ಆರ್ಡ್ರಿಗೆ ಕಾಯ್ತಾ ಇದೆ ಗುರು ನಾನಂತೂ. ಇವಾಗ ಎಷ್ಟು ಹೇಳ್ರಿ, 2.7 ಕಿಲೋಮೀಟರ್ ಇದೆ, 2.3 ಕಿಲೋಮೀಟರ್. ಆದರೂ ವಿಧಿ ಇಲ್ಲದೆ ಬೇಕೇ ಬೇಕಲ್ವ ನಮಗೆ ಆರ್ಡ್ರು, ಅದಕ್ಕೆ ಹೋಗ್ತಾ ಇದ್ದೀನಿ. ಅಮೌಂಟ್ಗೇನು ಮೋಸ ಇಲ್ಲ. 1 ಕಿಲೋಮೀಟ್ರಿಗೆ ಒಂದು 10 ರೂಪಾಯಿ ಕೊಡೋ ಥರನೇ ಇದೆ. ನೋಡೋಣ ಬನ್ನಿ. ಒಟ್ಟಿನಲ್ಲಿ ಮನೆ ಹತ್ರ ಹೋಗಬೇಕು ಸದ್ಯಕ್ಕೆ. ಸೊ ಇದು ಬಂದು ಪೋರ್ಟರಲ್ಲ, ರ್ಯಾಪಿಡೋದಲ್ಲಿ ಬಿದ್ದಿರೋದು ಆರ್ಡ್ರು. ಗೈಸ್ ಎರಡು ನಮ್ಮ ಮನೆ ಹತ್ರನೇ ಅಂತ ಅನಿಸುತ್ತೆ. ಸೊ ಫಸ್ಟು ರ್ಯಾಪಿಡೋದಲ್ಲಿ ಹೋಗಿ ಪಿಕ್ ಮಾಡ್ಕೊಂಬಿಡ್ತೀನಿ. ಸೊ ಪೋರ್ಟರಲ್ಲಿ ಬೇಕಾದ್ರೆ ಆಮೇಲೆ ಕ್ಯಾನ್ಸಲ್ ಮಾಡ್ಕೊತೀನಿ ಬೇಡ ಅಂತಂದರೆ. ಅಣ್ಣ ನೀನೇನಣ್ಣ ಏನೋ ಎಕ್ಸ್ಪ್ಲೈನ್ ಮಾಡ್ಕೊಂಡು ಕೂತಿದ್ಯಲ್ಲ ಅಣ್ಣ, ನೀನು ಗಾಡಿ ಓಡಿಸು ಅಂದರೆ ಅಯ್ಯೋ 100 ಎರಡು ಒಂದೇ ತಾವು ಇದೆ ಅನಿಸುತ್ತೆ ಗುರು ಪಿಕ್ಕು. ನೋಡ್ರಿ, ದಿಸ್ ಈಸ್ ದಿ ಬೆಸ್ಟ್ ಅಂದರೆ ಬೆಸ್ಟ್ ಗುರು. ನೋಡ್ರಿ, ಪೋರ್ಟರ್ದು ಇಲ್ಲೇ ಗುರು, ರ್ಯಾಪಿಡೋದು ಇಲ್ಲೇ ಗುರು, ಪಿಕ್ಕು ಎರಡು ಅವನ ಅಜ್ಜಿ ಒಂದೇ ಸ್ಪಾಟ್ ಹತ್ರ ಇದ್ಬಿಟ್ರೆ ಖುಷಿನೋ ಖುಷಿ ಗುರು ಮನಸ್ಸಿಗೆ. ಸೊ ನೋಡೋಣ ಇರಿ. ಇದೇ ಲೊಕೇಶನ್ನು. ಪದ್ಮಾ ಕೆಮಿಕಲ್ಸ್. ಇಲ್ಲಿ ಮಹಾವೀರ್ ಇಂಪೆಕ್ಸ್ ಅಂತ ಇದೆಯಲ್ಲ, ಅಲ್ಲಿದ್ದೆ. ಹೌದು, ಓಕೆ ಓಕೆ. ಇಲ್ಲಿ ಶಾಪ್ ಇದೆಯಲ್ಲ ಅದಾ? ಹಾಂ, ಅದೇ ಅಲ್ಲಿ ಕೆಳಗಡೆ ಲೆಫ್ಟಲ್ಲಿ ಒಂದು ಇದಿದೆ ಸ್ಟೋರು. ಹಾಂ, ಶೆಟ್ರು. ಒಂದು ನಿಮಿಷ ಮ್ಯಾಮ್. ಅಮರ್ ರ್ಯಾಪಿಡ್. ಸರ್ OTP 4775. ಓಕೆ ಸರ್, ಓಕೆ. ಇದು ಆರಾಮಾಗಿ ಗಾಡೀಲಿ ಇಕ್ಕೊಬೋದು. ಸ್ವಲ್ಪ ಮುಂದೆ ಸ್ವಲ್ಪ ದೊಡ್ಡದಿರುತ್ತೆ ಅನಿಸುತ್ತೆ. ಫಿಟ್ ಆಗ್ಬಿಡೋ ಕಂಡ ಹೆಂಗಾರು. ಒಂದು ಸ್ವಲ್ಪ ಸೈಜ್ ಚಿಕ್ಕ ಕೊಟ್ಟಿದ್ರೆ ಹೆಂಗೋ ಮ್ಯಾನೇಜ್ ಆಗೋದು.
ಸ್ವಲ್ಪ ಹಿಂಸೆ ಮಾಡ್ಕೊಂಡು ತೊಗೊಂಡೋಗ್ಬೇಕು ಇದು. ಹಿಂಗೆ ಹಿಡ್ಕೊಂಡು ಹೋಗ್ಬೇಕು ನೋಡ್ರಿ, ಇದೇ ಹಿಂಸೆ ಈಗ ಇದು. ಹಿಂಗೂ ಆಗಲ್ಲ, ಹಿಂಗೆ ಹಿಡ್ಕೋಬೇಕಷ್ಟೆ. ಬೆಸ್ಟು ಗುರು ಕೂರ್ತು. ಇಲ್ಲ, ಆರಾಮಾಗಿ ಹಿಂಗೆ ಕಾಲು ಹಿಡ್ಕೊಂಡು ಹಿಂಗೆ ಹಿಡ್ಕೋಬೇಕು. ಸ್ವಲ್ಪ ನಿಧಾನಕ್ಕೆ ಹೋಗೋದು, ಅರ್ಜೆಂಟ್ ಏನಿಲ್ಲ. ಈಗ ಸದ್ಯಕ್ಕೆ ಪೋರ್ಟರ್ದು ಪಿಕ್ ಮಾಡ್ಕೊಳ್ಳೋಣ. ಇದರಲ್ಲಿ ಸ್ವಲ್ಪ ಐಟಮ್ ಚಿಕ್ಕ ಕೊಟ್ಬಿಟ್ರೆ ಖುಷಿ ಆಗೋಗುತ್ತೆ ಗುರು. ಐಟಮ್ ದೊಡ್ಡದಿಟ್ಬಿಟ್ರೆ ಇದನ್ನೇ ತೊಗೊಂಡೋಗೋಕ್ಕಾಗ್ತಾಯಿಲ್ಲ, ಇನ್ನು ಅದನ್ನ ಎಲ್ಲಿಂದ ತೊಗೊಂಡೋಗೋದು. विमाला टावर मालूम नहीं. ಹಲೋ, ಎಲ್ಲಿದ್ದೀರಾ ಸರ್? ಪವನ್ ಸ್ಟೀಲ್ ಹೌಸ್ ಅಂತ ಇದೆಯಲ್ಲ, ಇದೆ ನಿಮ್ಮ ರೈಟಿಂಗ್ ನೋಡಿ. ನೀವಾ? ಓಕೆ. मालूम नहीं, नेम नहीं होता है ना. ಅಷ್ಟಿದೆಯಾ? ಏನಿದೆ ಐಟಮ್? ಥ್ರೆಡ್ಸ್ ಇದೆಯಾ ಏನಾದರೂ ಕಟ್ಕೊಳ್ಳೋಕ್ಕೆ? ಓಕೆ. Head toward First Main Road, then turn right onto First Main Road. Turn right onto First Main Road, then turn left to stay on First Main Road. ಗೈಸ್, ಆದರೂ ಹೆವಿ ಹಿಂಸೆ ಅಂತ ಅಂದ್ಕೊಳ್ರಿ. 11 ಕಿಲೋಮೀಟ್ರು. ಹಾಂ, ಆದರೂ ಹೆವಿ ಹಿಂಸೆ ಆಗ್ತೈತಿ ಈ ಥರ ಎಲ್ಲ ಹಾಕೊಂಬಿಟ್ಟು. ಇದಕ್ಕೆ ನಾನು ಜಾಸ್ತಿ ಹಾಕ್ಕೊಳ್ಳಲ್ಲ.
ಬಿದ್ಗಿದ್ದು ಹೋದ್ರೆ ಏನಪ್ಪ ಮಾಡೋದು ಆಮೇಲೆ ಅಲ್ವಾ. ಅದಕ್ಕೆ ಜಾಸ್ತಿ ಈ ಥರ ನಾನು ಕಟ್ಕೊಳ್ಳಲ್ಲ ಯಾವತ್ತೂ. ಏನು ಮಾಡ್ತೀರಾ, ದುಡ್ಡು ಬೇರೆ ಇಲ್ಲ. ಆದರೂ ಮಳೆ ಬರೋ ಥರ ಐತೆ, ಬೇಗ ಬೇಗ ಮಾಡಬೇಕು. ಇವ್ರು ಮಸ್ತು ಗುರು, ಟೆನ್ಷನ್ನೇ ಇರಲ್ಲ ಅವ್ರಿಗೆ, ಅದೇನೋ ಕಾನ್ಫಿಡೆನ್ಸು. ಸೊ ಬನ್ನಿ ಗೈಸ್, ಅಲ್ಲೇ ಹೋಗಿ ಸಿಗ್ತೀನಿ ನಿಮಗೆ. ಎಲ್ಲ ಮ್ಯಾನೇಜ್ ಮಾಡೋಕೆ ಆಗ್ತಾಯಿಲ್ಲ ನನಗೇನೆ ಗೈಸ್. ನೋಡ್ರಿ, ಲಾಂಗ್ ಆರ್ಡರ್ ತೊಗೊಳ್ಬೇಕಾದ್ರೆ ಡಿಸ್ಅಡ್ವಾಂಟೇಜಸ್ ನೋಡ್ರಿ. ಎಷ್ಟೊತ್ತಾಯ್ತು ಗೊತ್ತಾ ನಾನು ಇಲ್ಲಿ ಬಂದು. ಫುಲ್ಲು ಟ್ರಾಫಿಕ್ ಆಗಿ ಕೂತೈತೆ ಅವಾಗಿಂದ. ನೋಡ್ರಿ, ಬಿಡ್ತಾನೆ ಇಲ್ಲ ಅಂದ್ಕೊಳ್ರಿ. ಮಳೆ ಬೇರೆ ಹನಿ ಆಗ್ತೈತೆ, ಏನು ಮಾಡೋದು ಗೊತ್ತೇ ಆಗ್ತಾಯಿಲ್ಲ ಅಂದ್ಕೊಳ್ರಿ. ಅಂಕಲ್ಗೆ ತಲೆ ಕೆಟ್ಟು ಅಲ್ಲಿಂದನೇ ಹಾರಿಸ್ತವ್ರೆ. ಇನ್ನೆಷ್ಟೊತ್ತು ಗುರು ನೋಡ್ತಾರೆ, 10 ನಿಮಿಷ ಆಯಿತು ಗುರು ಇಲ್ಲಿ ನಿಲ್ಲಿಸಿ. ಹಾಂ, ಏನು ಮಾಡ್ತವ್ರಿ ಇವರು. Turn left after Lucas Furniture and Furnishings onto First Main Road. ಗೈಸ್, ಇವಾಗ ಟೈಮ್ ಬಂದು ಕರೆಕ್ಟಾಗಿ 7:15, ಓಕೆನಾ. 7:15 ನಾವು ಸ್ಟಾರ್ಟ್ ಮಾಡಿದ್ದು ಡ್ಯೂಟಿ 2:30, ಓಕೆನಾ. ಇವಾಗ 7:30 ಅಂದರೆ ಒಂದು 5 ಅವರ್ಸ್ ಡ್ಯೂಟಿ ಮಾಡಿದ್ದೀವಿ ಇವತ್ತು. 5 ಅವರ್ಸ್ಗೆ ನಮಗೆ ಒಂದು ಎಷ್ಟು ಅರ್ನಿಂಗ್ಸ್ ಆಗಿದೆ, ಗಾಡಿ ಎಷ್ಟು ಓಡಿದೆ, ಆ್ಯಂಡ್ ಪೆಟ್ರೋಲು ಎಷ್ಟು ಖರ್ಚಾಗಿದೆ, ಓಕೆನಾ. ಇವಾಗ 4 ಕಿಲೋಮೀಟ್ರು ಇದೆ ಲಗ್ಗೆರೆ ಬ್ರಿಡ್ಜ್ಗೆ ಹೋಗ್ತಾ ಇದ್ದೀನಿ. ಸೊ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ಅಂದರೆ 5 ಅವರ್ಗೆ ಪೋರ್ಟರಲ್ಲಿ 467 ರುಪೀಸು. ಇನ್ನು ರ್ಯಾಪಿಡೋಗಿ ಬಂದರೆ 94. ಇನ್ನು ಟೋಟಲಾಗಿ ನೋಡೋಕ್ಕೆ ಹೋದರೆ 561 ರೂಪಾಯಿ, 561 ರುಪೀಸ್ ಗುರು. 5 ಅವರ್ ಮಾಡಿ, ಅದು ಫುಲ್ಲು ಯಾವ ಥರ ಗೊತ್ತಾ, ಇಲ್ಲೊಂದು ಲಗೇಜು ಇಲ್ಲೊಂದು ಲಗೇಜು. ಲಗೇಜ್ ಅಂದರೆ ಅದೇ ಪಾರ್ಸಲ್ಸು ತೋರಿಸಿದ್ದೀನಲ್ವಾ. ಆದರೂ ನಾನು ಡಬಲ್ ಆರ್ಡ್ರ್ ತೊಗೊಂಡಿದ್ದಕ್ಕೆ ಒಂದಷ್ಟು ಇನ್ಕಮ್ಮು ಇಷ್ಟಾಗಿದ್ದು, ಅದೇ ಪ್ಲಸ್ ಪಾಯಿಂಟ್. ಈಗ ಡಬಲ್ ಆರ್ಡ್ರ್ ತೊಗೊಂಡಿದ್ದಕ್ಕೆ ಅಷ್ಟು ಒಂದು 100 ರೂಪಾಯಿ ಎಕ್ಸ್ಟ್ರಾ ಆಗಿರೋದು. 100 ರೂಪಾಯಿ ಅಲ್ಲ, 90 ರುಪೀಸ್, ಓಕೆನಾ. ಇವಾಗ ಹಬ್ಬ ಅಂದರೆ ಪೆಟ್ರೋಲ್ ಎಷ್ಟು ಹೋಗಿರ್ಬೋದು ನಾನು ನೋಡಬೇಕು, ನನಗೆ ಕುತೂಹಲ
ಪೆಟ್ರೋಲ್ ಎಷ್ಟು ಹೋಗಿರುತ್ತೆ ಅಂತ. 7 382 65 540 100 ಹೋದರೆ 440, 440 40 ಹೋದರೆ 400, 400 ಇನ್ನೂ 30 ಹೋದರೆ 370, 370 380 ರುಪೀಸ್. ಇಷ್ಟೇ ಗೈಸ್ ನಮ್ಗಾಗಿರೋ ಅಂಥ ಅರ್ನಿಂಗ್ಸು. ಇಷ್ಟಕ್ಕೆ ಅವನಜ್ಜಿ 5 ಅವರು ಕೆಲಸ ಮಾಡಿ ಮಳೆಲೆಲ್ಲ ನೆಂದ್ಕೊಂಡು ಮಾಡೋ ನೆಸೆಸಿಟಿ ಇತ್ತ. ನಮ್ಮ ಮನೇಲಿ ಹೋದಾಗ ಈಗ ಕ್ಯಾಕ್ರಿಸ್ ಸುಗಿತಾರೆ ಅಂತ ಅನ್ಕೊತೀನಿ. ಮೊದಲೇ ಹುಷಾರಿಲ್ಲ ಮಾಡಬೇಡ ಅಂತ ಹೇಳಿದರು. ಇದರಲ್ಲಿ ಬೇರೆ ನಾನು ನೆನ್ಕೊಂಡೆಲ್ಲ ಮಾಡ್ತಾಯಿದ್ದೀನಿ. ಉಗಿದೇ ಇರ್ತಾರ. ಹಾಂ